ಮಕ್ಕಳಿಗಾಗಿ ಮಹಾಭಾರತ. ಲೇಖಕರು ಪ್ರೊಫೆಸರ್ ಎನ್.ಎಸ್. ಅನಂತರಾಮನ್. ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತಥೋ ಜಯ ಮುದೀರಯೇತ್. ಕುರುವಂಶದಲ್ಲಿ ಪ್ರತೀಪನೆಂಬ ರಾಜನಿದ್ದನು. ಅವನು ಅನೇಕ ವರ್ಷಗಳು ಗಂಗಾ ನದಿಯ ಬಳಿ ಒಂದು ಆಶ್ರಮ ನಿರ್ಮಿಸಿಕೊಂಡು ಮಂತ್ರ ಜಪದಲ್ಲಿ ನಿರತನಾಗಿದ್ದನು. ಒಂದು ದಿನ ಗಂಗಾದೇವಿಯು ನೀರಿನಿಂದ ಮೇಲೆದ್ದು ಸ್ತ್ರೀ ರೂಪ ಧರಿಸಿ ಪ್ರತೀಪನ ತೊಡೆಯ ಮೇಲೆ ಕುಳಿತಳು. ಜಪ ಮಾಡುತ್ತಿದ್ದ ಪ್ರತೀಪನು ಗಂಗೆಯನ್ನು ತನ್ನಿಂದ ಅವಳಿಗೇನಾಗಬೇಕಾಗಿದೆ ಎಂದು ಕೇಳಿದನು. ಗಂಗೆಯು ಪ್ರತೀಪನನ್ನು ಮದುವೆಯಾಗಲು ಇಚ್ಛಿಸಿರುವುದಾಗಿ ಹೇಳಿದಳು. ಪ್ರತೀಪನು, ಸುಂದರಿ, ನೀನು ನನ್ನ ಬಲ ತೊಡೆಯ ಮೇಲೆ ಕುಳಿತಿರುವೆ. ಶಾಸ್ತ್ರದ ಪ್ರಕಾರ ಹೆಣ್ಣು ಮಕ್ಕಳು ಮತ್ತು ಸೊಸೆಯರು ಮಾತ್ರ ಬಲ ತೊಡೆಯ ಮೇಲೆ ಕುಳಿತುಕೊಳ್ಳಲು ಅರ್ಹರು. ಎಡತೊಡೆಯು ಒಬ್ಬ ಪುರುಷನ ಕಾಮಿನಿ ಅಥವಾ ಪತ್ನಿಗೆ ಕುಳಿತುಕೊಳ್ಳಲು ಯೋಗ್ಯವಾದುದು. ನೀನು ನನ್ನ ಬಲ ತೊಡೆಯ ಮೇಲೆ ಕುಳಿತಿರುವುದರಿಂದ ನಾನು ನಿನ್ನನ್ನು ಮದುವೆಯಾಗಲಾರೆ ಎಂದನು. ಆಗ ಗಂಗೆಯು, ಧರ್ಮಜ್ಞ, ಹಾಗೆಯೇ ಆಗಲಿ. ನಿನಗೆ ಹುಟ್ಟುವ ನಿನ್ನ ಮಗನ ಹೆಂಡತಿಯಾಗುತ್ತೇನೆ. ನೀನು ಅದಕ್ಕೆ ಸಮ್ಮತಿಸಬೇಕು ಎಂದಳು. ಪ್ರತೀಪನು ಆಗಲಿ ಎಂದನು. ಗಂಗೆಯು ಅಂತರ್ಧಾನಳಾದಳು. ಬಹಳ ಕಾಲದ ನಂತರ ಪ್ರತೀಪನು ತಪಸ್ಸು ಮಾಡಿ ಗಂಡು ಮಗುವನ್ನು ಪಡೆದನು. ತಮ್ಮ ಮಗನಿಗೆ ಮಹಾಭಿಷ ಎಂದು, ತಮಗೆ ವೃದ್ಧಾಪ್ಯದಲ್ಲಿ ಮಗನು ಹುಟ್ಟಿದ್ದರಿಂದ ಅವನಿಗೆ ಶಾಂತನು ಎಂದೂ ಹೆಸರಿಟ್ಟರು. ಶಾಂತನುವು ಪುಣ್ಯ ಕರ್ಮಗಳಲ್ಲಿ ನಿರತನಾಗಿದ್ದನು. ಅವನು ಯುವಕನಾದ ನಂತರ ಪರಾಕ್ರಮಿಯಾಗಿ ಬೇಟೆಯಾಡುವುದರಲ್ಲಿ ಆಸಕ್ತನಾಗಿ ಅರಣ್ಯಗಳಲ್ಲಿ ಇರುತ್ತಿದ್ದನು. ಒಂದು ದಿನ ಒಬ್ಬನೇ ಗಂಗಾ ನದಿಯ ಸಮೀಪದಲ್ಲಿ ಸಂಚರಿಸುತ್ತಿದ್ದನು. ಅಲ್ಲಿ ಸುಂದರಿಯಾದ ಒಬ್ಬ ಸ್ತ್ರೀಯನ್ನು ಕಂಡನು. ಅವಳು ಏಕಾಕಿಯಾಗಿದ್ದಳು. ಇಬ್ಬರೂ ಒಬ್ಬರನ್ನೊಬ್ಬರು ನೋಡಿದರು. ಶಾಂತನು ರಾಜನು ತಾನಾಗಿಯೇ ಅವಳ ಬಳಿಗೆ ಬಂದು, ದೇವತೆಯಂತಿರುವ ನಿನ್ನನ್ನು ನಾನು ಮದುವೆಯಾಗಬೇಕೆಂದಿದ್ದೇನೆ ಎಂದನು. ಗಂಗಾದೇವಿಯು, ರಾಜ, ಆಗಬಹುದು. ನಾನು ಯಾವ ಕಾರ್ಯವನ್ನು ಮಾಡಿದರೂ ನೀನು ನನ್ನನ್ನು ತಡೆಯಬಾರದು. ಅದಕ್ಕಾಗಿ ನನ್ನನ್ನು ನಿಂದಿಸಬಾರದು. ನೀನು ಇದಕ್ಕೆ ಒಪ್ಪಿದರೆ ನಾನು ನಿನ್ನೊಡನೆ ಇರುತ್ತೇನೆ. ನೀನು ನನ್ನನ್ನು ಯಾವ ಕಾರ್ಯದಿಂದಲಾದರೂ ತಡೆದರೆ, ನನ್ನನ್ನು ನಿಂದಿಸಿದರೆ ನಾನು ನಿನ್ನನ್ನು ಬಿಟ್ಟು ಹೋಗುತ್ತೇನೆ ಎಂದಳು. ಇಬ್ಬರೂ ಒಬ್ಬರನ್ನೊಬ್ಬರು ಒಪ್ಪಿ ಮದುವೆಯಾದರು. ಆನಂದದಿಂದ ಇರುತ್ತಿದ್ದರು. ಶಾಂತನುವು ಗಂಗೆಯು ಏನನ್ನು ಮಾಡಿದರೂ ವಿರೋಧಿಸುತ್ತಿರಲಿಲ್ಲ. ಗಂಗೆಯು ಶಾಂತನುವಿನೊಡನೆ ಪರಮ ಸುಖ ಅನುಭವಿಸುತ್ತಿದ್ದಳು. ಅವನ ಸೇವೆಯನ್ನೂ ಮಾಡುತ್ತಿದ್ದಳು. ಅವರುಗಳು ಪರಸ್ಪರ ಮೈತ್ರಿಯಿಂದ ಇರುತ್ತಾ ಅವಳಲ್ಲಿ ಶಾಂತನುವು 8 ಮಕ್ಕಳನ್ನು ಪಡೆದನು. ಆದರೆ ಒಂದೊಂದು ಮಗು ಹುಟ್ಟಿದಾಗಲೂ ಗಂಗೆಯು ಆ ಮಗುವನ್ನು ಗಂಗಾ ಪ್ರವಾಹದಲ್ಲಿ ಹಾಕುತ್ತಿದ್ದಳು. ಆ ಮಗುವು ಪುನಃ ಮೇಲಕ್ಕೆ ಬರುತ್ತಿರಲಿಲ್ಲ. ಆ ವಿಚಾರವಾಗಿ ಪ್ರಶ್ನಿಸಿದರೆ ತನ್ನನ್ನು ಬಿಟ್ಟು ಗಂಗೆಯು ಹೊರಟು ಹೋಗುವಳೆಂದು ಹೆದರಿ ಶಾಂತನು ಏನನ್ನೂ ಹೇಳುತ್ತಿರಲಿಲ್ಲ. ಶಾಂತನುವಿಗೆ ಗಂಗೆಯಲ್ಲಿ 8ನೆಯ ಮಗು ಹುಟ್ಟಿದಾಗ ಗಂಗೆಯು ಆ ಮಗುವನ್ನು ಗಂಗೆಯಲ್ಲಿ ಹಾಕಲು ಪ್ರಯತ್ನಿಸಿದಾಗ ಶಾಂತನು ದುಃಖಪೀಡಿತನಾಗಿ ಅವಳನ್ನು ತಡೆದನು. ಗಂಗೆಯು, ರಾಜ, ಈ ನಿನ್ನ ಮಗುವನ್ನು ನಾನು ಕೊಲ್ಲುವುದಿಲ್ಲ. ನಾನು ಗಂಗಾದೇವಿ. ಅಷ್ಟವಸುಗಳು ನನ್ನಲ್ಲಿ ನಿನಗೆ ಮಕ್ಕಳಾಗಿ ಹುಟ್ಟಿದರು. ಶಾಪದ ಕಾರಣ ಆ ಮಕ್ಕಳನ್ನು ನಾನು ಕೊಲ್ಲಬೇಕಾಯಿತು. ಈ ಮಗುವು ಪ್ರಸಿದ್ಧನಾಗುತ್ತಾನೆ ಎಂದು ಹೇಳಿ ಮಗುವಿನೊಡನೆ ಅದೃಶ್ಯಳಾದಳು. ಮುಂದೆ ಆ ಗಂಗಾ ಪುತ್ರನು ದೇವವ್ರತನೆಂದು ಪ್ರಸಿದ್ಧನಾದನು. ಶಾಂತನುವು ತನ್ನ ರಾಜಧಾನಿಯನ್ನು ಸೇರಿದನು. ಹಸ್ತಿನಾಪುರದಲ್ಲಿ ವಾಸ ಮಾಡುತ್ತಿದ್ದನು. ರಾಜಾಧಿರಾಜನಾಗಿ ಪ್ರಜೆಗಳನ್ನು ಪಾಲಿಸುತ್ತಿದ್ದನು. 36 ವರ್ಷಗಳು ಸ್ತ್ರೀಯರೊಡನೆ ಯಾವ ಸಂಬಂಧವನ್ನೂ ಇಟ್ಟುಕೊಳ್ಳದೆ ಹೆಚ್ಚು ಕಾಲವನ್ನು ಅರಣ್ಯದಲ್ಲೇ ಕಳೆಯುತ್ತಿದ್ದನು. ಒಂದು ದಿನ ಶಾಂತನುವು ಬೇಟೆಯಾಡುತ್ತಾ ಒಂದು ಜಿಂಕೆಯನ್ನು ಅಟ್ಟಿಸಿಕೊಂಡು ಹೋದನು. ಗಂಗೆಯ ದಂಡೆಯ ಮೇಲೆ ಹೋಗುತ್ತಾ ಪಕ್ಕಕ್ಕೆ ತಿರುಗಿದನು. ಅಲ್ಲಿ ಒಂದು ಆಶ್ಚರ್ಯವನ್ನು ನೋಡಿದನು. ಒಂದು ನದಿಯಲ್ಲಿ ನೀರೇ ಇರಲಿಲ್ಲ. ಕುತೂಹಲದಿಂದ ಅಲ್ಲೆಲ್ಲಾ ನೋಡುತ್ತಿದ್ದಾಗ ಅಲ್ಲಿ ಸುಂದರವಾದ ಬಾಲಕನೊಬ್ಬನು ಧನುರ್ಬಾಣಗಳನ್ನು ಹಿಡಿದು ನಿಂತಿದ್ದನು. ಅವನು ತನ್ನ ಬಾಣ ಪ್ರಯೋಗದಿಂದಲೇ ನದಿಯನ್ನು ತಡೆದಿದ್ದನು. ಆ ಬಾಲಕನನ್ನೇ ಆಶ್ಚರ್ಯದಿಂದ ನೋಡುತ್ತಿದ್ದನು. ಗಂಗೆಯು ಆ ಸುಂದರ ಬಾಲಕನನ್ನು ಕರೆದುಕೊಂಡು ರಾಜನ ಬಳಿಗೆ ಬಂದಳು. ರಾಜನಿಗೆ ಗಂಗೆಯನ್ನು ಗುರುತಿಸಲಾಗಲಿಲ್ಲ. ಗಂಗೆಯು, ಮಹಾರಾಜ, ಹಿಂದೆ ನಿನ್ನಿಂದ ನನ್ನಲ್ಲಿ ಜನಿಸಿದ 8ನೆಯ ಪುತ್ರನು ಇವನೇ. ಇವನು ಶಸ್ತ್ರಾಸ್ತ್ರಗಳಲ್ಲಿ ನಿರತನಾಗಿದ್ದಾನೆ. ಇವನನ್ನು ನಿನ್ನ ಮನೆಗೆ ಕರೆದುಕೊಂಡು ಹೋಗು ಎಂದು ಹೇಳಿ ರಾಜನಿಗೆ ಮಗನನ್ನು ಒಪ್ಪಿಸಿ ನದಿಯಲ್ಲಿ ಮುಳುಗಿ ಅದೃಶ್ಯಳಾದಳು. ಶಾಂತನು ರಾಜನು ದೇವವ್ರತನನ್ನು ಯುವರಾಜನನ್ನಾಗಿ ಮಾಡಿಕೊಂಡನು.
ದೇವವ್ರತನು ತನ್ನ ಒಳ್ಳೆಯ ಗುಣಗಳಿಂದ ಪ್ರಜೆಗಳನ್ನು ತಂದೆಯನ್ನು ಸಂತೃಪ್ತಿಗೊಳಿಸುತ್ತಿದ್ದನು. 4 ವರ್ಷಗಳು ಕಳೆದವು. ಒಂದು ದಿನ ಶಾಂತನುವು ಯಮುನಾ ನದಿಯ ದಂಡೆಯ ಮೇಲೆ ವಿಹರಿಸುತ್ತಿದ್ದನು. ಆಗ ಅವನಿಗೆ ಒಂದು ಘಮಘಮಿಸುವ ಸುಗಂಧವನ್ನು ಆಘ್ರಾಣಿಸಿದ ಅನುಭವವಾಯಿತು. ಆ ಸುಗಂಧದ ಗಾಳಿ ಬಂದ ಕಡೆಗೆ ನಡೆದು ಬರುತ್ತಿರಲು ಒಂದು ದೋಣಿಯೊಳಗೆ ಒಬ್ಬ ಸುಂದರ ಯುವತಿ ಇರುವುದನ್ನು ನೋಡಿದನು. ಅವಳನ್ನು ಕಂಡು ಅವಳು ಯಾರೆಂದು ವಿಚಾರಿಸಿದನು. ಅವಳು ತಾನು ಬೆಸ್ತರ ರಾಜನ ಮಗಳೆಂದು, ಧರ್ಮಾರ್ಥವಾಗಿ ದೋಣಿ ನಡೆಸುತ್ತಿರುವಳೆಂದು ಹೇಳಿದಳು. ರಾಜನು ಬೆಸ್ತರ ರಾಜನ ಬಳಿಗೆ ಹೋಗಿ ಅವನ ಮಗಳನ್ನು ತನಗೆ ಮದುವೆ ಮಾಡಿಕೊಡಬೇಕೆಂದು ಕೇಳಿದನು. ದಾಶರಾಜನೆಂಬ ಆ ಬೆಸ್ತರ ರಾಜನು, ಮಹಾರಾಜ, ನನ್ನ ಮಗಳ ಮಗನೇ ಮುಂದೆ ರಾಜ್ಯದ ಚಕ್ರವರ್ತಿಯಾಗಬೇಕು. ಇದಕ್ಕೆ ಒಪ್ಪಿದರೆ ನೀನು ಅವಳನ್ನು ವಿವಾಹವಾಗಬಹುದು ಎಂದನು. ರಾಜನಿಗೆ ಇದು ಸರಿ ಎನಿಸಲಿಲ್ಲ. ಬೆಸ್ತರ ರಾಜನಿಗೆ ಏನೂ ಹೇಳದೆ ಹಸ್ತಿನಾಪುರದ ತನ್ನ ಅರಮನೆಯನ್ನು ಸೇರಿದನು. ದಾಶಕನ್ಯೆಯ ಬಗ್ಗೆಯೇ ಚಿಂತಿಸುತ್ತಿದ್ದನು. ಕೆಲವು ದಿನಗಳು ಕಳೆದವು. ಗಾಂಗೇಯನು ತನ್ನ ತಂದೆ ಶಾಂತನುವು ಚಿಂತಾಕ್ರಾಂತನಾಗಿರುವುದನ್ನು ಕಂಡನು. ಅದಕ್ಕೆ ಕಾರಣವೇನೆಂದು ತಂದೆಯನ್ನೇ ಕೇಳಿದನು. ಅವನು ಸರಿಯಾಗಿ ಕಾರಣವನ್ನು ಹೇಳಲಿಲ್ಲ. ಗಾಂಗೇಯನು ಶಾಂತನುವಿನ ವೃದ್ಧ ಮಂತ್ರಿಯಿಂದ ತನ್ನ ತಂದೆಯ ಮನೋವ್ಯಥೆಗೆ ಕಾರಣವನ್ನು ತಿಳಿದುಕೊಂಡನು. ದಾಶರಾಜನನ್ನು ಕಂಡು ತನ್ನ ತಂದೆಗಾಗಿ ಕನ್ಯೆಯನ್ನು ಪ್ರಾರ್ಥಿಸಿದನು. ದಾಶರಾಜನು, ಯುವರಾಜ, ಈ ನನ್ನ ಮಗಳು ಆರ್ಯ ಪುರುಷನೊಬ್ಬನ ಸಂತಾನ. ಇವಳ ಹೆಸರು ಸತ್ಯವತಿ. ಇವಳನ್ನು ಶಾಂತನುವಿಗೆ ಕೊಟ್ಟು ಮದುವೆ ಮಾಡಿಕೊಡಲು ನನಗೂ ಸಮ್ಮತವಿದೆ. ಆದರೆ ನೀನು ಶಾಂತನುವಿನ ಹಿರಿಯ ಮಗ. ನೀನು ಬಹಳ ಪರಾಕ್ರಮಿ. ನನ್ನ ಮಗಳಿಗೆ ಹುಟ್ಟುವ ಮಗನು ಹೇಗೆ ಯುವರಾಜನಾಗುವನು ಎಂದನು. ದೇವವ್ರತನು, ದಾಶರಾಜ, ಕೇಳು. ನಾನು ಈಗ ಮಾಡುವ ಪ್ರತಿಜ್ಞೆಯನ್ನು ಯಾರೂ ಮಾಡಲಾರರು. ನಿನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟುವ ಮಗನು ನಮಗೆಲ್ಲ ರಾಜನಾಗುವನು ಎಂದನು. ದಾಶರಾಜನು, ಯುವರಾಜ, ನೀನು ಮಾಡಿರುವ ಪ್ರತಿಜ್ಞೆಯನ್ನು ಮುಂದೆ ನಿನಗೆ ಹುಟ್ಟುವ ಮಕ್ಕಳು ಅನುಸರಿಸುವರೇ ಎಂದನು. ದೇವವ್ರತನು ಸ್ವಲ್ಪ ಹೊತ್ತು ಯೋಚಿಸಿ, ದಾಶರಾಜ, ನಾನು ಈಗ ಇನ್ನೊಂದು ಪ್ರತಿಜ್ಞೆಯನ್ನು ಮಾಡುತ್ತೇನೆ. ನಾನು ನನ್ನ ಇಡೀ ಜೀವಿತವನ್ನು ಬ್ರಹ್ಮಚಾರಿಯಾಗಿ ಕಳೆಯುತ್ತೇನೆ ಎಂದನು. ದಾಶರಾಜನು ಸಂತೋಷದಿಂದ ಒಪ್ಪಿದನು. ದೇವವ್ರತನ ಪ್ರತಿಜ್ಞೆಯನ್ನು ಕೇಳಿ ದೇವತೆಗಳು, ಋಷಿಗಳು ಅವನಿಗೆ ಭೀಷ್ಮ ಎಂಬ ಹೆಸರನ್ನಿಟ್ಟರು. ಭೀಷ್ಮನು ಸತ್ಯವತಿಯನ್ನು ಕರೆದುಕೊಂಡು ಪಟ್ಟಣವನ್ನು ಸೇರಿದನು. ಶಾಂತನುವಿಗೆ ನಡೆದ ವಿಚಾರವನ್ನು ತಿಳಿಸಿದನು. ಶಾಂತನುವು ಮಗನನ್ನು ಬಾಚಿ ತಬ್ಬಿಕೊಂಡು ಆನಂದ ಭಾಷ್ಪ ಸುರಿಸುತ್ತಾ, ಮಗನೇ, ಈ ನಿನ್ನ ಸರ್ವತ್ಯಾಗಕ್ಕೆ ನಾನು ಒಂದು ವರ ಕೊಡುತ್ತೇನೆ. ನೀನು ಇಚ್ಛಾವರಣಿಯಾಗು ಎಂದನು. ಶುಭ ಮುಹೂರ್ತದಲ್ಲಿ ಶಾಂತನು ಸತ್ಯವತಿಯರ ವಿವಾಹ ನಡೆಯಿತು. ಮುಂದೆ ಅವರಿಗೆ ಚಿತ್ರಾಂಗದ ಮತ್ತು ವಿಚಿತ್ರವೀರ್ಯ ಎಂಬ 2 ಗಂಡು ಮಕ್ಕಳಾದರು. 2ನೆಯ ಮಗ ವಿಚಿತ್ರವೀರ್ಯನು ಬಾಲಕನಾಗಿರುವಾಗಲೇ ಶಾಂತನುವು ಕಾಲವಾದನು. ಚಿತ್ರಾಂಗದನಿಗೂ ಅದೇ ಹೆಸರಿನ ಗಂಧರ್ವರಾಜನಿಗೂ ದೊಡ್ಡ ಯುದ್ಧ ನಡೆಯಿತು. ಯುದ್ಧದಲ್ಲಿ ಚಿತ್ರಾಂಗದನು ಮಡಿದನು. ಭೀಷ್ಮನು ಚಿತ್ರಾಂಗದನ ಉತ್ತರ ಕ್ರಿಯೆಗಳನ್ನು ನೆರವೇರಿಸಿದನು. ಬಾಲಕನಾಗಿದ್ದ ವಿಚಿತ್ರವೀರ್ಯನನ್ನು ಸಿಂಹಾಸನದಲ್ಲಿ ಕುಳ್ಳಿರಿಸಿದನು. ಅವನು ಭೀಷ್ಮನ ಸಲಹೆಯಂತೆ ರಾಜ್ಯವಾಳುತ್ತಿದ್ದನು. ವಿಚಿತ್ರವೀರ್ಯನಿಗೆ ವಿವಾಹ ಮಾಡಬೇಕೆಂದು ಸಂಕಲ್ಪಿಸಿ ಭೀಷ್ಮನು ಕಾಶಿರಾಜನ ಹೆಣ್ಣು ಮಕ್ಕಳ ಸ್ವಯಂವರದ ವಾರ್ತೆಯನ್ನು ಕೇಳಿ ವಾರಣಾಸಿಗೆ ತೆರಳಿದನು. ಕಾಶಿರಾಜನ ಹೆಣ್ಣು ಮಕ್ಕಳಾದ ಅಂಬೆ, ಅಂಬಿಕೆ, ಅಂಬಾಲಿಕೆಯ ಸ್ವಯಂವರಕ್ಕೆ ಅನೇಕ ಮಂದಿ ರಾಜರು ಬಂದಿದ್ದರು. ಭೀಷ್ಮನು ಅವರೆಲ್ಲರೆದುರಿಗೆ 3 ಕುಮಾರಿಯರನ್ನು ರಥದಲ್ಲಿ ಕುಳ್ಳಿರಿಸಿಕೊಂಡು ಹೊರಟನು. ಸ್ವಯಂವರಕ್ಕಾಗಿ ಬಂದಿದ್ದ ರಾಜರೆಲ್ಲರೂ ಕುಪಿತರಾಗಿ ಭೀಷ್ಮನೊಡನೆ ಯುದ್ಧ ಮಾಡಿದರು. ಭೀಷ್ಮನು ಅವರೆಲ್ಲರನ್ನೂ ಸೋಲಿಸಿದನು. ಶಾಲ್ವನೆಂಬ ರಾಜನು ಒಬ್ಬನೇ ಭೀಷ್ಮನನ್ನು ಎದುರಿಸಿದನು. ಭೀಷ್ಮನು ಶಾಲ್ವನನ್ನು ಸೋಲಿಸಿ ಅವನನ್ನು ಕೊಲ್ಲದೆ ಬಿಟ್ಟು ಕುಮಾರಿಯರೊಡನೆ ತನ್ನ ರಾಜಧಾನಿಗೆ ಬಂದನು. ಆ 3 ಕುಮಾರಿಯರನ್ನು ವಿಚಿತ್ರವೀರ್ಯನಿಗೆ ಕೊಟ್ಟು ಮದುವೆ ಮಾಡುವಂತೆ ಸತ್ಯವತಿಗೆ ಹೇಳಿ ವಿವಾಹಕ್ಕೆ ಸಿದ್ಧತೆಗಳನ್ನು ಮಾಡಿಸಿದನು. ಕಾಶಿರಾಜನ ಹಿರಿಯ ಮಗಳಾದ ಅಂಬೆಯು ಶಾಲ್ವನನ್ನು ಮದುವೆಯಾಗಲು ಇಷ್ಟಪಟ್ಟಿದ್ದಳು. ಆ ವಿಚಾರವನ್ನು ಭೀಷ್ಮನಿಗೆ ತಿಳಿಸಿದಳು. ಭೀಷ್ಮನು ವೇದಗಳನ್ನು ತಿಳಿದ ಬ್ರಾಹ್ಮಣರೊಡನೆ ಸಮಾಲೋಚನೆ ಮಾಡಿದನು. ಅವರ ಸಲಹೆಯಂತೆ ಅಂಬೆಯನ್ನು ಸಕಲ ರಾಜ ಮರ್ಯಾದೆಗಳೊಡನೆ ಸೌಭ ದೇಶಕ್ಕೆ ಕಳುಹಿಸಿದನು. ಅಂಬಿಕೆ, ಅಂಬಾಲಿಕೆಯರೊಡನೆ ವಿಚಿತ್ರವೀರ್ಯನ ವಿವಾಹವು ಸಂಭ್ರಮದಿಂದ ನಡೆಯಿತು. ಸುಖಮಯ ಜೀವನವನ್ನು ಅನುಭವಿಸುತ್ತಾ 7 ವರ್ಷ ಕಳೆದರು. ಭೀಷ್ಮನೇ ರಾಜ್ಯದ ಆಡಳಿತವನ್ನು ನೋಡಿಕೊಳ್ಳುತ್ತಿದ್ದನು. ಅತಿಯಾದ
ಕಾಮೋಪಭೋಗಗಳನ್ನು ಅನುಭವಿಸಿದ ಪರಿಣಾಮವಾಗಿ ವಿಚಿತ್ರವೀರ್ಯನು ಕ್ಷಯರೋಗಕ್ಕೆ ತುತ್ತಾಗಿ ಅಸುನೀಗಿದನು. ಸತ್ಯವತಿ, ಭೀಷ್ಮ, ಅಂಬಾಲಿಕೆ, ಅಂಬೆಯರು ಶೋಕಿತರಾದರು. ಭೀಷ್ಮನು ವಿಚಿತ್ರವೀರ್ಯನ ಉತ್ತರ ಕ್ರಿಯೆಗಳನ್ನು ನಡೆಸಿದನು. ಕುರುವಂಶವು ಬೆಳೆಯದೇ ಹೋಯಿತಲ್ಲ ಎಂಬ ಚಿಂತೆ ಸತ್ಯವತಿಯನ್ನು ಪೀಡಿಸುತ್ತಿತ್ತು. ಭೀಷ್ಮನಿಂದ ವಿಚಿತ್ರವೀರ್ಯನ ಹೆಂಡತಿಯರಲ್ಲಿ ಮೊಮ್ಮಕ್ಕಳನ್ನು ಪಡೆಯುವ ಅಭಿಪ್ರಾಯ ಹೇಳಿದಳು. ಭೀಷ್ಮನು ರಾಜ್ಯವಾಳಲು ಅಭಿಷಿಕ್ತನಾಗುವುದಿಲ್ಲವೆಂದೂ ಮದುವೆಯಾಗುವುದಿಲ್ಲವೆಂದೂ ಸ್ತ್ರೀ ಸಂಘವನ್ನು ಮಾಡುವುದಿಲ್ಲವೆಂದೂ ಸತ್ಯ ಪ್ರತಿಜ್ಞೆ ಮಾಡಿದನು. ತನ್ನ ತಾಯಿಯಾದ ಸತ್ಯವತಿಗೆ ಹೇಳಿದನು, ಅಮ್ಮ, ಭರತ ವಂಶದ ಸಂತಾನವು ಬೆಳೆಯಲು ಒಬ್ಬ ಧರ್ಮಿಷ್ಠನಾದ ಬ್ರಾಹ್ಮಣನ ಮೂಲಕ ವಿಚಿತ್ರವೀರ್ಯನ ಹೆಂಡತಿಯರಲ್ಲಿ ಸಂತಾನವನ್ನು ಪಡೆಯಬಹುದು ಎಂದನು. ಸತ್ಯವತಿಯು ತನ್ನ ಮಗನೊಬ್ಬನು ಬ್ರಹ್ಮರ್ಷಿ ಎಂಬುದನ್ನು ಸ್ಮರಿಸಿಕೊಂಡಳು. ತನ್ನ ಕಥೆಯನ್ನು ಭೀಷ್ಮನಿಗೆ ಹೇಳಿದಳು. ಮಗು, ನಾನು ನನ್ನ ತಂದೆಯವರು ಇಟ್ಟಿದ್ದ ದೋಣಿಯನ್ನು ನಡೆಸುತ್ತಿದ್ದೆ. ನಾನು ಋತುಮತಿಯಾದ ನಂತರ ಒಂದು ದಿನ ದೋಣಿಯನ್ನು ನಡೆಸುತ್ತಿದ್ದಾಗ ಪರಾಶರ ಮಹರ್ಷಿಗಳು ಯಮುನಾ ನದಿಯನ್ನು ದಾಟಲು ದೋಣಿಯನ್ನು ಹತ್ತಿದರು. ದೋಣಿಯು ನದಿಯ ಮಧ್ಯಭಾಗ ಸೇರಿದಾಗ ನನ್ನೊಡನೆ ಸಮಾಗಮ ಮಾಡಿದರು. ಅವರ ವರದಿಂದ ನಾನು ಗರ್ಭಧಾರಣೆಯೇ ಇಲ್ಲದೆ ತೇಜಸ್ವಿಯಾದ ಮಗನನ್ನು ಪಡೆದೆನು. ಅವನಿಗೆ ದ್ವೈಪಾಯನ ಕೃಷ್ಣ ಎಂದು ಹೆಸರುಂಟು. ಅವರ ತಂದೆ ಅವನನ್ನು ವ್ಯಾಸ ಎಂಬ ಹೆಸರಿನಿಂದ ಕರೆಯುತ್ತಾರೆ. ನೀನು ಒಪ್ಪಿದರೆ ನಾನು ನನ್ನ ಮಗನನ್ನು ಸ್ಮರಿಸಿಕೊಳ್ಳುತ್ತೇನೆ. ಆ ಮಹಾ ತಪಸ್ವಿಯಾದ ವಿಚಿತ್ರವೀರ್ಯನ ಮಡದಿಯರಲ್ಲಿ ಸಂತಾನವಾದರೆ ಸಮಾಧಾನವಾಗುತ್ತದೆ ಎಂದಳು. ಸತ್ಯವತಿಯ ಸಲಹೆಗೆ ಭೀಷ್ಮನು ಅನುಮತಿಸಿದನು. ಸತ್ಯವತಿಯು ವ್ಯಾಸರನ್ನು ಸ್ಮರಿಸಿಕೊಂಡಳು. ಅವರು ತಾಯಿಯ ಬಳಿಗೆ ಆಗಮಿಸಿದರು. ಸತ್ಯವತಿಯು ಮಗನನ್ನು ಸತ್ಕರಿಸಿದಳು. ಮಗನಾದ ವ್ಯಾಸನಿಗೆ ಹೇಳಿದಳು, ಪುತ್ರ, ತಂದೆ ತಾಯಿಗಳಿಬ್ಬರ ಅಂಶದಿಂದ ಪುತ್ರನು ಜನಿಸುತ್ತಾನೆ. ನೀನು ನನ್ನ ಹಿರಿಯ ಮಗ, ವಿಚಿತ್ರವೀರ್ಯನು ಕಿರಿಯ ಮಗ, ಭೀಷ್ಮನು ಶಾಂತನುವಿಗೆ ಹಿರಿಯ ಮಗ. ಅವನು ಸತ್ಯ ಪ್ರತಿಜ್ಞೆ ಮಾಡಿ ಪುತ್ರನನ್ನು ಪಡೆಯಲು ಸಿಂಹಾಸನಾರೋಹಣ ಮಾಡಲು ಒಪ್ಪುತ್ತಿಲ್ಲ. ಆದ್ದರಿಂದ ನೀನು ನಮ್ಮ ರಾಜವಂಶದ ಉದ್ಧಾರಕ್ಕಾಗಿ ನಿನ್ನ ಕಿರಿಯ ತಮ್ಮ ವಿಚಿತ್ರವೀರ್ಯನ ಮಡದಿಯರಲ್ಲಿ ಪುತ್ರರು ಹುಟ್ಟುವಂತೆ ಅನುಗ್ರಹಿಸು ಎಂದಳು. ವ್ಯಾಸರು, ಅಮ್ಮ, ನೀನು ಧರ್ಮ ಸೂಕ್ಷ್ಮವನ್ನು ತಿಳಿದವಳು. ನಿನ್ನ ಆಜ್ಞೆಯಂತೆ ಧರ್ಮದ ರಕ್ಷಣೆಗಾಗಿ ಆಪತ್ಕಾಲ ಧರ್ಮದ ರೀತಿಯಲ್ಲಿ ನನ್ನ ತಮ್ಮನ ಮಡದಿಯರಲ್ಲಿ ಮಕ್ಕಳು ಜನಿಸುವರು. ಅವರು 1 ವರ್ಷ ಕಾಲ ನಿಯಮದಿಂದ ವ್ರತವನ್ನು ಆಚರಿಸಲಿ, ಪರಿಶುದ್ಧರಾಗಲಿ ಎಂದರು. ಆದರೆ ಸತ್ಯವತಿಯು ಕಾಲ ವಿಳಂಬಕ್ಕೆ ಒಪ್ಪಲಿಲ್ಲ. ಆದ್ದರಿಂದ ವ್ಯಾಸರು ಅಂದೇ ಅಂಬಿಕೆಯ ಗರ್ಭ ಸಮಾಗಮಕ್ಕೆ ಒಪ್ಪಿದರು. ಸತ್ಯವತಿಯು ಏಕಾಂತದಲ್ಲಿ ಸೊಸೆಯನ್ನು ಕುರಿತು ಅನೇಕ ಬಾರಿ ಒತ್ತಾಯ ಮಾಡಿ ಧರ್ಮ ವಚನಗಳನ್ನು ಹೇಳಿದ ನಂತರ ಅವಳು ವ್ಯಾಸರಿಂದ ಪುತ್ರನನ್ನು ಪಡೆಯಲು ಒಪ್ಪಿದಳು. ಸತ್ಯವತಿಯ ಸಲಹೆಯಂತೆ ಅಂದು ರಾತ್ರಿ ಅಂಬಿಕೆಯು ಸರ್ವ ವಿಧವಾದ ಅಲಂಕಾರಗಳನ್ನು ಮಾಡಿಕೊಂಡು ತನ್ನ ಶಯನ ಮಂದಿರದಲ್ಲಿ ವ್ಯಾಸರಿಗಾಗಿ ಕಾದಳು. ಮಹರ್ಷಿಗಳು ಶಯನ ಮಂದಿರವನ್ನು ಪ್ರವೇಶಿಸಿದರು. ಅವರ ಜಟೆ, ವಲ್ಕಲ, ಕಪ್ಪು ಶರೀರ ಇವುಗಳನ್ನು ನೋಡಿ ಅಂಬಿಕೆಯು ಭಯದಿಂದ ಕಣ್ಣು ಮುಚ್ಚಿಕೊಂಡಳು. ವ್ಯಾಸರು ಕೇವಲ ಧರ್ಮಕ್ಕಾಗಿ ಸಂಬಂಧಿಸಿದ ಸಮಾಗಮಕ್ಕಾಗಿ ಬಂದಿದ್ದರು. ಆದ್ದರಿಂದ ಅಂಬಿಕೆಯನ್ನು ಕಣ್ಣು ಬಿಡುವಂತೆ ಹೇಳಲಿಲ್ಲ. ತಾಯಿಯ ಮಾತಿನಂತೆ ಅಂಬಿಕೆಗೆ ಪುತ್ರನನ್ನು ಅನುಗ್ರಹಿಸಿ ಹೊರಬಂದರು. ಹುಟ್ಟುವ ಮಗುವು ವೀರಪುತ್ರನಾದರೂ ಅಂಬಿಕೆಯ ಅಪರಾಧದಿಂದ ಕುರುಡಾಗಿರುವುದು ಎಂಬ ಸಮಾಚಾರವನ್ನು ಸತ್ಯವತಿಗೆ ಹೇಳಿ ಮಗುವು ಕುರುಡಾಗಿರುವುದರಿಂದ ರಾಜನಾಗಲು ಅರ್ಹನಲ್ಲವೆಂದೂ ಹೇಳಿದರು. ಸತ್ಯವತಿಯು ಮುಂದೆ ರಾಜನಾಗಲು ಅರ್ಹವಾದ ಬೇರೊಬ್ಬ ಮಗುವನ್ನು ಅನುಗ್ರಹಿಸುವಂತೆ ಕೇಳಿದಳು. ವ್ಯಾಸರು ಅದಕ್ಕೆ ಸಮ್ಮತಿಸಿ ಹೊರಟು ಹೋದರು. ಕೆಲವು ದಿನಗಳಾದ ನಂತರ ಅಂಬಿಕೆಯು ಕುರುಡು ಮಗುವನ್ನು ಹೆತ್ತಳು. ಪುನಃ ಸತ್ಯವತಿಯು ಅಂಬಾಲಿಕೆಯನ್ನು ವ್ಯಾಸರೊಡನೆ ಸಮಾಗಮಕ್ಕೆ ಒಪ್ಪಿಸಿದಳು. ವ್ಯಾಸರು ಶಯನ ಮಂದಿರಕ್ಕೆ ಬರಲು ಅಂಬಾಲಿಕೆಯು ಅವರನ್ನು ನೋಡಿ ಹೆದರಿದಳು. ಅವಳ ಮುಖ ಬಿಳುಪೇರಿತು. ವ್ಯಾಸರು ಪುತ್ರ ಪ್ರದಾನ ಮಾಡಿ ಹೊರಬಂದರು. ನಡೆದ ವಿಚಾರವನ್ನು ಸತ್ಯವತಿಗೆ ಹೇಳಿ ಈಗ ಹುಟ್ಟುವ ಮಗುವು ಬಿಳುಪು ಬಣ್ಣದ ಶರೀರವನ್ನು ಹೊಂದಿರುವುದಾಗಿಯೂ ರಾಜನಾಗಲು ಅರ್ಹನಾಗುವನೆಂದೂ ಹೇಳಿದರು. 9 ಮಾಸಗಳ ನಂತರ ಅಂಬಾಲಿಕೆಯು ದಿವ್ಯ ಕಾಂತಿಯಿಂದ ಕೂಡಿದ ಗಂಡು ಮಗುವನ್ನು ಹೆತ್ತಳು. ಆದರೆ ಮೈ ಬಿಳುಪಾಗಿದ್ದರಿಂದ ಅದನ್ನು ಪಾಂಡು ಎಂದು ಕರೆದರು. ಮತ್ತೊಂದು ಶಿಶುವನ್ನು ಪಡೆಯಲು ಸತ್ಯವತಿಯು ಅಂಬಿಕೆಗೆ ಒತ್ತಾಯ ಮಾಡಿದಳು. ವ್ಯಾಸರು ಬರುವುದರೊಳಗೆ ಅಂಬಿಕೆಯು ರೂಪವತಿಯಾಗಿದ್ದ ತನ್ನ ಚೇದಿಕೆ ತನ್ನ ವಸ್ತ್ರ ಆಭರಣ ತೊಡಿಸಿ ಸಿಂಗರಿಸಿ ವ್ಯಾಸರು ಬಂದಾಗ ಅವಳನ್ನು ಶಯನ ಗೃಹಕ್ಕೆ ಕಳುಹಿಸಿಕೊಟ್ಟಳು. ವ್ಯಾಸರನ್ನು ನೋಡಿ ಆ ಚೇದಿಯು ಭಯಪಡಲಿಲ್ಲ. ನಗುತ್ತಲೇ ಅವರನ್ನು ಸ್ವಾಗತಿಸಿದಳು. ಚೆನ್ನಾಗಿ ಪೂಜಿಸಿ ಸತ್ಕರಿಸಿದಳು.
ಮಹರ್ಷಿಗಳು ಸಂತೋಷದಿಂದ, ನೀನು ಇನ್ನು ಮುಂದೆ ಛೇದಿಯಾಗಿರುವುದಿಲ್ಲ, ನಿನಗೆ ಮಹಾತ್ಮನೂ ವಿದ್ವಾಂಸನೂ ಆದ ಮಗನು ಹುಟ್ಟುವನು ಎಂದು ಹರಸಿ ಹೊರಟರು. ಅದರಂತೆ ಛೇದಿಗೆ ಹುಟ್ಟಿದ ಮಗನು ಸತ್ಯಸಂಧನಾಗಿದ್ದನು. ವಿಚಿತ್ರವೀರ್ಯನ ಮಡದಿಯರ ಮಕ್ಕಳಲ್ಲಿ ಮೊದಲನೆಯವನು ಧೃತರಾಷ್ಟ್ರನೆಂದು, ಎರಡನೆಯವನು ಪಾಂಡುವೆಂದು, ಛೇದಿಗೆ ಹುಟ್ಟಿದ ಮಗನು ವಿದುರನೆಂದೂ ಪ್ರಸಿದ್ಧರಾದರು. ಆ ಕಾಲದಲ್ಲಿ ಕುರುವಂಶ, ಕುರುಜಾಂಗಾಲ, ಕುರುಕ್ಷೇತ್ರಗಳು ಹೆಚ್ಚು ಅಭಿವೃದ್ಧಿಗೆ ಬಂದವು. ಆಹಾರ ಧಾನ್ಯಗಳು ಹೇರಳವಾಗಿ ಬೆಳೆಯುತ್ತಿತ್ತು. ಜನರು ನಿತ್ಯತುಷ್ಟರಾಗಿದ್ದರು. ಕಳ್ಳಕಾಕರ ಹಾವಳಿ ಇಲ್ಲದೆ ಪ್ರಜೆಗಳು ಧರ್ಮ ಪ್ರಧಾನರಾಗಿರುತ್ತಿದ್ದರು. ಭೀಷ್ಮನು ರಾಜಪ್ರತಿನಿಧಿಯಾಗಿದ್ದು ರಾಜ್ಯವನ್ನು ಚೆನ್ನಾಗಿ ಆಳುತ್ತಿದ್ದನು. ಜನರೆಲ್ಲರೂ ವೀರಮಾತೆಯರಲ್ಲಿ ಅಂಬಿಕೆ, ಅಂಬಾಲಿಕೆಯರು, ಸುಭಿಕ್ಷ ದೇಶಗಳಲ್ಲಿ ಕುರುಜಾಂಗಾಲವು, ಧರ್ಮಿಷ್ಠರಲ್ಲಿ ಭೀಷ್ಮನು, ಸುಂದರ ನಗರಗಳಲ್ಲಿ ಹಸ್ತಿನಾಪುರವು ಮೊದಲನೆಯದು ಎನ್ನುತ್ತಿದ್ದರು. ಮೂವರು ಮಕ್ಕಳು ಧನುರ್ವೇದ, ಕುದುರೆ ಸವಾರಿ, ಕತ್ತಿವರಸೆ, ವೇದ, ಗದಾಯುದ್ಧ, ಇತಿಹಾಸ, ಪುರಾಣ ಎಂಬಂತೆ ಎಲ್ಲ ವಿದ್ಯೆಯಲ್ಲಿಯೂ ಪಾರಂಗತರಾದರು. ಪಾಂಡುವು ಧನುರ್ವಿದ್ಯೆಯಲ್ಲಿ ಅಪ್ರತಿಮನು, ಧೃತರಾಷ್ಟ್ರನು ದೇಹ ಬಲದಲ್ಲಿ ಅದ್ವಿತೀಯನು, ವಿದುರನು ನೀತಿಶಾಸ್ತ್ರದಲ್ಲಿ ಅಸಮಾನನೂ ಆದರು. ಧೃತರಾಷ್ಟ್ರನು ಕುರುಡನಾದುದರಿಂದಲೂ ವಿದುರನು ಛೇದಿಯಲ್ಲಿ ಹುಟ್ಟಿದ್ದರಿಂದಲೂ ಎರಡನೇ ಮಗನಾದ ಪಾಂಡುವು ದೇಶಕ್ಕೆ ರಾಜನಾದನು. ಸುಬಲರಾಜನ ಮಗಳಾದ ಗಾಂಧಾರಿಯನ್ನು ಧೃತರಾಷ್ಟ್ರನಿಗೆ ಕೊಟ್ಟು ವಿವಾಹ ಮಾಡಲಾಯಿತು. ಗಾಂಧಾರಿಯು ವಿನಯ ಸೌಜನ್ಯಗಳಿಂದ ಗಂಡನ ಸೇವೆ ಮಾಡುತ್ತಾ ಹಿರಿಯರ ಮೆಚ್ಚುಗೆಗೆ ಪಾತ್ರಳಾದಳು.